ಮಾನವನ ಪ್ರಥಮ ಭಾಷೆಯೇ ಚಿತ್ರಕಲೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಕಲಾತ್ಮಕ ಚಿಂತನೆ ಅಂತರ್ಗತವಾಗಿ ಇದ್ದೇ ಇರುತ್ತೆ. ನಮ್ಮ ಕಲ್ಪನೆಯ ಚಿತ್ರಗಳು ಗೃಹಾಲಂಕಾರವನ್ನ ಹೆಚ್ಚಿಸೋದಲ್ಲದೆ ನೋಡುಗರ ಮನಸ್ಸಿಗೂ ಮುದ ನೀಡುತ್ತೆ. ಚಿತ್ರಕಲೆಯಲ್ಲಿ ಹಲವಾರು ಪ್ರಕಾರಗಳಿದ್ದು ಅಕ್ರಿಲಿಕ್ ಪೇಂಟಿಂಗ್ನಿಂದ ಸುಂದರವಾದ ನೇಚರ್ ಪೇಂಟಿಂಗ್ ಹೇಗೆ ಬಿಡಿಸೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ ನಮ್ಮ ಸಿರಿ ಸಖಿ. ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ನಾನು ಅಕ್ರಿಲಿಕ್ ಪೇಂಟಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ರಿಲಿಕ್ ಪೇಂಟಿಂಗ್ ಮಾಡಲು ಬೇಕಾಗಿರುವ ಮಟೀರಿಯಲ್ಸ್: ಸ್ಟ್ರೆಚ್ಡ್ ಕ್ಯಾನ್ವಾಸ್ ಬೋರ್ಡ್, ಅಕ್ರಿಲಿಕ್ ಕಲರ್ ಪೇಂಟ್ಸ್, ಪ್ಯಾಲೆಟ್ ನೈಫ್ ಮತ್ತು ಬ್ರಷಸ್. ಈಗ ನಾನು ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಸ್ಟ್ರೆಚ್ಡ್ ಕ್ಯಾನ್ವಾಸ್. ಇದು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಮೊದಲು ಬ್ರಷನ್ನು ಒದ್ದೆ ಮಾಡ್ಕೋಬೇಕು. ನಾನಿವಾಗ ಬ್ಯಾಕ್ಗ್ರೌಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದು ನೇಚರ್ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ನಾನು 4 ಕಲರ್ಗಳನ್ನು ಹಾಕ್ಕೊಂಡಿದ್ದೀನಿ. ನಾನು ಪರ್ಮನೆಂಟ್ ಗ್ರೀನ್ ಡೀಪು, ಪರ್ಮನೆಂಟ್ ಗ್ರೀನ್ ಲೈಟು ಮತ್ತು ಲೆಮನ್ ಯೆಲ್ಲೋ, ವೈಟ್, ಇಷ್ಟು ಕಲರನ್ನು ಮಿಕ್ಸ್ ಮಾಡಿ ನಾನು ಬ್ಯಾಕ್ಗ್ರೌಂಡನ್ನು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಶೇಡಿಂಗ್ ಬರಲಿಕ್ಕಾಗಿ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲೂ ಪ್ಯಾಚಸ್ ಇಲ್ಲದೆ ಇರೋ ಥರ ಬ್ಯಾಕ್ಗ್ರೌಂಡನ್ನು ಮಾಡ್ಕೋಬೇಕು. ಈ 4 ಕಲರನ್ನು ನಾನು ತಗೊಂಡು ಬ್ಯಾಕ್ಗ್ರೌಂಡನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರದಲ್ಲಿ ಈ ಬೋರ್ಡನ್ನು ಪೂರ್ಣವಾಗಿ ಪೇಂಟ್ ಮಾಡ್ಕೊಳ್ತಾ ಹೋಗಬೇಕು. ಇದು ಒಂದಕ್ಕೊಂದು ಕಲರು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ನೋಡ್ಕೋತಾ ಇರಬೇಕು. ಮಧ್ಯೆ ಎಲ್ಲಾದರೂ ಪೇಂಟ್ ಹೆಚ್ಚು ಅಥವಾ ಕಡಿಮೆ ಆಗಿದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ನಾವು ನೀರು ತಗೊಂಡು ಅದನ್ನು ಸ್ವಲ್ಪ ಪ್ಯಾಚಪ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಪೇಂಟ್ ಮಾಡಿದ ಮೇಲೆ ನಮ್ಮ ಬ್ಯಾಕ್ಗ್ರೌಂಡು ಈ ರೀತಿಯಾಗಿ ರೆಡಿಯಾಗಿರುತ್ತೆ. ಇದ್ರ ಮೇಲೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ನೇಚರ್ ದೃಶ್ಯವನ್ನು ನಾವು ಪೇಂಟ್ ಮಾಡಬೇಕಾಗುತ್ತೆ. ನಾನು ಒಂದು ಬಿದಿರಿನ ಡಿಸೈನನ್ನು ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಇದ್ರ ಮೇಲೆ ಈಗ ನಾನು ಬ್ಯಾಂಬೂದು ಒಂದು ಸ್ಕೆಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ. ಬಿದಿರಿನ ಬೊಂಬನ್ನು ನಾನು ಇಲ್ಲಿ ಒಂದು ಸ್ಕೆಚ್ ಹಾಕ್ಕೊಳ್ತಾ ಇದ್ದೀನಿ. ರಫ್ ಆಗಿ ಹಾಕ್ಕೊಂಡ್ರೆ ಸಾಕು. ಪೇಂಟ್ ಮಾಡ್ತಾ ಮಾಡ್ತಾ ಅದನ್ನು ಕರೆಕ್ಷನ್ ಮಾಡ್ಬೋದು. ಇಲ್ಲಿ 4 ಬೊಂಬುಗಳನ್ನು ನಾನು ಬರ್ಕೊಂಡಿದ್ದೀನಿ. ಬೊಂಬನ್ನು ಈಗ ಹೇಗೆ ಪೇಂಟಿಂಗ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪರ್ಮನೆಂಟ್ ಡೀಪ್ ಗ್ರೀನ್ ತೊಗೊಂಡಿದ್ದೀನಿ, ಪರ್ಮನೆಂಟ್ ಗ್ರೀನ್ ಲೈಟ್ ತೊಗೊಂಡಿದ್ದೀನಿ, ಲೆಮನ್ ಯೆಲ್ಲೋ, ವೈಟು, ಯೆಲ್ಲೋ ಆಕರು ಮತ್ತು ಹೂಕರ್ಸ್ ಗ್ರೀನು ಮತ್ತು ಬರ್ಂಟ್ ಸಿಯಾನ, ಇಷ್ಟು ಕಲರಲ್ಲಿ ನಾನು ಹೇಗೆ ಬೊಂಬನ್ನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಲೇಯರನ್ನು ನಾವು ಪೇಂಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಅದರ ಮೇಲೆ ಸ್ವಲ್ಪ ಲೆಮನ್ ಯೆಲ್ಲೋ ಹಾಕ್ಬಿಟ್ಟು ಅದನ್ನು ಲೈಟ್ ಶೇಡಲ್ಲಿ ಬೊಂಬ್ ಶೇಪಿಗೆ ಬರೋ ಥರ ನಾವು ಲೈಟ್ ಆ್ಯಂಡ್ ಶೇಡನ್ನು ನಾವು ಇಲ್ಲಿ ತೋರಿಸ್ಬೇಕಾಗತ್ತೆ. ನಾನೀಗ ಮಾರ್ಕ್ ಮಾಡ್ಕೊಂಡಿರೋ ಈ ಬಿದಿರಿನ ಬೊಂಬುಗಳನ್ನು ಈ ಥರದಲ್ಲಿ ಪೇಂಟ್ ಮಾಡ್ತಾ ಹೋಗಬೇಕು. ಮೊದಲು ಫಸ್ಟ್ ಲೇಯರನ್ನು ಮಾಡ್ಕೋಬೇಕು, ನಂತರದಲ್ಲಿ ಡೆಪ್ತ್ ಕೊಡ್ತಾ ಹೋಗಬೇಕು. ಈಗ ನಾವು ಬೊಂಬುಗಳ ಮಧ್ಯದ ಗಿಣ್ಣುಗಳನ್ನು ಸ್ವಲ್ಪ ಡೆಪ್ತ್ ಕೊಡೋಣ. ಎಷ್ಟು ಲೇಯರ್ಸನ್ನು ನಾವು ಬಳಸ್ತೀವೋ ಅಷ್ಟು ಚೆನ್ನಾಗಿ ಚಿತ್ರ ಮೂಡಿ ಬರುತ್ತೆ. ಈಗ ನಾವಿಲ್ಲಿ ಬೊಂಬನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಬಿದಿರಿನ ಎಲೆಗಳನ್ನು ನಾವು ಮಾಡ್ಕೊಳ್ಳೋಣ. ಇವಾಗ ಲೀವ್ಸ್ ಮಾಡೋದು, ಪೇಂಟ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಎಲೆಗಳ ಕೆಳಭಾಗದಲ್ಲಿ ಶೇಡಿಂಗ್ ಬಂದಿರುತ್ತೆ. ಮೇಲ್ಭಾಗದಲ್ಲಿ ಲೈಟ್ ಬಿದ್ದಿರುತ್ತೆ, ಅದಕ್ಕೆ ನಾವು ಸ್ವಲ್ಪ ಹೈಲೈಟ್ ಮಾಡಬೇಕಾಗುತ್ತೆ. ಈಗ ನಾನು ಇಲ್ಲಿ ತಗೊಂಡಿರೋ 4 ಬೊಂಬುಗಳಿಗೂ ಕೂಡ ಪೇಂಟನ್ನು ಮಾಡಿ ಎಲೆಗಳನ್ನು ಮಾಡ್ಕೊಂಡಿದ್ದೀನಿ. ಇದು ಈಗ ಒಂದು ಹಂತಕ್ಕೆ ರೆಡಿಯಾಗಿದೆ. ಈಗ ಈ ಬಿದಿರಿನ ಬೊಂಬು ನೀರಿನಲ್ಲಿ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ವೈಟ್ ಮತ್ತು ಯೆಲ್ಲೋವನ್ನು ತಗೊಳ್ತಾ ಇದ್ದೀನಿ. ಅದನ್ನು ನಾನು
ನೀರಿನ ರಿಫ್ಲೆಕ್ಷನ್ ಹೇಗೆ ಬರುತ್ತೆ ಅದೇ ಥರದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಪ್ಯಾಲೆಟ್ ನೈಫಿಂದ ನಾನು ನೀರಿನ ತೆರೆಗಳನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಹೀಗೆ ಇಟ್ಬಿಟ್ಟು ಎಳ್ಕೋಬೇಕು. ಒಂದು 2-3 ಕಡೆ ಮಾಡಿದರೆ ಸಾಕಾಗುತ್ತೆ. ಈಗ ನಾನು ಹೂಕರ್ಸ್ ಗ್ರೀನು ಮತ್ತು ಬರ್ಂಟ್ ಸಿಯಾನ ಕಲರಿಂದ ಕೆಳಗಡೆ ಡೆಪ್ತ್ ಕೊಡ್ತಾ ಇದ್ದೀನಿ. ಈಗ ನಾವು ಇದನ್ನು ಎಲ್ಲೆಲ್ಲಿ ಲೈಟ್ ಜಾಸ್ತಿ ಬೇಕೋ ಅಲ್ಲಿ ಸ್ವಲ್ಪ ಟಚ್ ಕೊಡ್ತಾ ಇದನ್ನು ಫಿನಿಶ್ ಮಾಡೋಣ. ಇಲ್ಲಿ ಈಗ ನಾವು ಬೊಂಬುಗಳನ್ನು ಮಾಡಿಕೊಂಡು ಅದರ ರಿಫ್ಲೆಕ್ಷನನ್ನು ನೀರಿನಲ್ಲಿ ನಾವು ತೋರಿಸಿದ್ದೀವಿ. ಈಗಿಲ್ಲಿ ನೀವು ಪೂರ್ಣವಾಗಿ ಈ ಚಿತ್ರವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನಾನು ಬಿದಿರಿನ ಬೊಂಬು ಮತ್ತು ಅದರ ರಿಫ್ಲೆಕ್ಷನ್ನು ತೋರಿಸಿದಾಗೆ ಇಲ್ಲಿ ಗಣೇಶನ ವಿಗ್ರಹವನ್ನು ತೋರಿಸಿದ್ದೀನಿ. ಒಂದು ಹೂ ಇದೆ ಇಲ್ಲಿ ಮತ್ತು ಇಲ್ಲೊಂದು ದೀಪ ಇದೆ, ಅದರ ರಿಫ್ಲೆಕ್ಷನ್ ಕೆಳಗಡೆ ಬೀಳ್ತಾ ಇದೆ. ಹೂವಿಂದು ಮತ್ತು ಗಣೇಶನ ಎಲ್ಲ ಈ ಕಲ್ಲಿನ ರಿಫ್ಲೆಕ್ಷನ್ ಬೀಳ್ತಾ ಇದೆ. ಈ ಪೇಂಟಿಂಗು ಪೂರ್ಣಗೊಂಡಾಗ ಈ ರೀತಿ ಸುಂದರವಾಗಿ ಕಾಣಿಸುತ್ತೆ. ಆಕ್ರಿಲಿಕ್ ಪೇಂಟಿಂಗನ್ನು ಮಾಡೋದನ್ನು ನೋಡಿದ್ರಲ್ವಾ, ಈ ರೀತಿಯಾಗಿ ನೀವು ನಿಮ್ಮದೇ ಕ್ರಿಯೇಟಿವಿಟಿಯನ್ನು ಉಪಯೋಗಿಸ್ಕೊಂಡು ಪೇಂಟಿಂಗನ್ನು ಮಾಡಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಸಿರಿ ಸಖಿಯರೇ, ನಮ್ಮ ಕಲ್ಪನೆಯ ಚಿತ್ರಗಳು ಕುಂಚದ ಮುಖಾಂತರ ರೂಪ ಪಡೆದು ಎಷ್ಟು ಸುಂದರವಾಗಿದೆ ಅನ್ನೋದನ್ನ. ಹಾಗಾದ್ರೆ ನೀವು ಕೂಡ ನಿಮ್ಮ ಆಸಕ್ತಿಯ ಚಿತ್ತಾರವನ್ನ ಈ ಅಕ್ರಲಿಕ್ ಪೇಂಟಿಂಗ್ನ ಮುಖಾಂತರ ಹೊರತರ್ತೀರಾ ಅಲ್ವಾ?